ಬೆಂಗಳೂರಿನ ವಿಧಾನಸಭಾ ಕ್ಷೇತ್ರಗಳ ಎಕ್ಸಾಂಪಲ್ ಅನ್ನು ತೆಗೆದುಕೊಂಡಾಗ ಅತಿ ಹೆಚ್ಚು ರಾಜಕೀಯ ಜಟಾಪಟಿ ಹಾಗೆ ಪರಸ್ಪರ ಕೆಸರೆರಚಾಟಕ್ಕೆ ಸಾಕ್ಷಿಯಾಗೋದು ಆರ್ ನಗರ ವಿಧಾನಸಭಾ ಕ್ಷೇತ್ರ. ಇದೀಗ ಬಿಜೆಪಿ ಶಾಸಕ ಮುನಿರತ್ನ ವರ್ಸಸ್ ಕೈ ಮುಖಂಡ ಹನುಮಂತರಾಯಪ್ಪ ಅನ್ನುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಮಗಳ ವಿರುದ್ಧ ಅವರು ನಾಲಿಗೆ ಹರಿಬಿಟ್ಟಿದ್ದಾರೆ ಅನ್ನುವಂತ ಸಿಟ್ಟು ತಂದೆ ಹನುಮಂತರಾಯಪ್ಪ ಅವರಿಗೆ. ಮುನಿರತ್ನಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವೇದಿಕೆಯಲ್ಲೇ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಮುನಿರತ್ನ, ನಿನ್ನ ಕುಟುಂಬದ ಬಗ್ಗೆ ನಾನು ಯಾವತ್ತಾದರೂ ಮಾತನಾಡಿದ್ದೀವಾ? ನಿಮ್ಮ ಅನಾಚಾರ ಅವ್ಯವಹಾರಗಳ ಬಗ್ಗೆ ನಾವು ಯಾವತ್ತಾದರೂ ಮಾತನಾಡಿದ್ದೀವಾ ಅಂತ ಹೇಳಿ ಏಕವಚನದಲ್ಲೇ ಕಾಂಗ್ರೆಸ್ ಮುಖಂಡ ಹನುಮಂತರಾಯಪ್ಪ ವಾಗ್ದಾಳಿಯನ್ನು ನಡೆಸಿದ್ದಾರೆ ಆರ್ ನಗರದ ಶಾಸಕ ಮುನಿರತ್ನ ವಿರುದ್ಧ. ನಾವು ನಿಮ್ಮ ಬಗ್ಗೆ ಯಾವತ್ತಾದರೂ ಏನಾದ್ರು ಮಾತಾಡಿದ್ದೀವಾ? ನೀವು ಮಾಡೋ ಅನಾಚಾರ ಅವ್ಯವಹಾರಗಳ ಬಗ್ಗೆ ಮಾತನಾಡಿದ್ದೀವಾ? ನಿಮ್ಮನೆ ಕುಟುಂಬ ಸದಸ್ಯರ ಬಗ್ಗೆ ಮಾತನಾಡಿದ್ದೀವಾ ಅಂತೆಲ್ಲ ಏಕವಚನದಲ್ಲೇ ಮಾತನಾಡಿದ್ದಾರೆ. ಈ ಸರಣಿಯನ್ನು ನಾವು ಗಮನಿಸ್ಬೋದು. ಎಷ್ಟು ಬಹಿರಂಗವಾಗಿ ಮುನಿರತ್ನ ಅವರು ಸ್ಟೇಟ್ಮೆಂಟ್ಗಳನ್ನು ತೀರಾ ವೈಯಕ್ತಿಕ ಮಟ್ಟದಲ್ಲೆಲ್ಲ ಕೊಡ್ತಾರೆ ಅಂತ. ರೀಸೆಂಟ್ ಎಕ್ಸಾಂಪಲ್ ಯಾವುದು ಅಂತ ಕೇಳಿದ್ರೆ ಈ ಮತ್ತಿಕೆರೆ JP ಪಾರ್ಕಲ್ಲಿ DCM ಮಾಡಿದ್ರಲ್ಲ, ಬೆಂಗಳೂರು ಜನರ ಕಡೆಗೆ ನಮ್ಮ ನಡಿಗೆ ಅನ್ನುವಂಥ ಕಾರ್ಯಕ್ರಮ, ಅಲ್ಲಿ ಕೂಡ ವೈಯಕ್ತಿಕವಾದಂಥ ಟೀಕೆಗಳನ್ನೇ ಮಾಡಿದರು. ಸೊ ಇದೆಲ್ಲವನ್ನು ಭಾಳ ದಿನಗಳಿಂದ ಗಮನಿಸ್ತಾ ಇರುವಂತಹ ಕಾಂಗ್ರೆಸ್ ಮುಖಂಡ ಹನುಮಂತರಾಯಪ್ಪ ಮಗಳ ಪರವಾಗಿ ದನಿ ಎತ್ತಿದ್ದಾರೆ. ಏಕವಚನದಲ್ಲೇ ಶಾಸಕರಿಗೆ ವಾಗ್ದಾಳಿ ನಡೆಸಿದ್ದಾರೆ. ಕ್ಷೇತ್ರದಲ್ಲಿ ವಿಧಾನಸಭೆಗೆ ಸ್ಪರ್ಧೆ ಮಾಡಿ ಅತ್ಯಂತ ಕಡಿಮೆ ಅಂತರದಲ್ಲಿ ಸೋತಂತ ನನ್ನ ಮಗಳು ಕುಸುಮ ಬಗ್ಗೆ ನೀನ್ ಏನೇನ್ ಮಾತಾಡಿದ್ಯಾ ಅಂತ ಗೊತ್ತಿಲ್ವಾ ನಮ್ಮ ಸಮಾಜದವ್ರಿಗೆ? ನನಗೆ ನೋವಾಗೋದಿಲ್ವಾ? ಯಾರ್ಯಾರ ಜೊತೆ ನೀನ್ ಕಟ್ತೀಯ? ನೀನು ನಿನ್ ಕುಟುಂಬದಲ್ಲಿ ಏನ್ ನಡೀತದೆ ಅಂತ ಗೊತ್ತು ನಮಗೂ. ನಾವ್ ಯಾವ್ದಾದ್ರು ಬಾಯ್ಬಿಟ್ಟಿದ್ದೀವ? ದಯಮಾಡಿ ಯಾರು ಅಪಾರ್ಥ ತಿಳ್ಕೊಬೇಡಿ. ನಾನು ಇದೆಲ್ಲ ಮಾತನಾಡಬಾರ್ದಾಗಿತ್ತು. ಪೊಲೀಸ್ ಅಧಿಕಾರಿಗಳು ಬಂದು ಹೇಳಿದ್ರು, ಸರ್ ದಯವಿಟ್ಟು ಇದ್ ಮಾಡಬೇಡಿ ಸರ್, ಏನೋ ಇದ್ ಮಾಡ್ಬೇಡಿ ಅವ್ರು ಏನೋ ಮಾತಾಡಿದ್ರು. ದೂರ ಎಲ್ಲೋ ಟಿವಿನಲ್ಲಿ ಬರ್ತಾ ಇದೆ, ಇಲ್ಲಿ ಬಂದ್ರೆ ಹೊಡೆಸ್ಬಿಡ್ತಾರೆ ನಂಗೆ ಅಂತ ಅಲ್ವಾ ಇದಕ್ಕೋದ್ರೆ ಅಂತ ಮೊದಲೇ ಎಲ್ಲ ಡ್ರಾಮಾ ಫಿಕ್ಸ್ ಮಾಡ್ಕೊಂಡ್ ಬಂದಿರ್ತಾರೆ. ಅಂತದ್ರಲ್ಲಿ ಚಾಣಾಕ್ಷ ಇದ್ದಾನೆ. ಈ ಕ್ಷೇತ್ರದಲ್ಲಿ ವಿಧಾನಸಭೆಗೆ ಸ್ಪರ್ಧೆ ಮಾಡಿ ಈ ವಾಗ್ದಾಳಿಯ ಸಂದರ್ಭದಲ್ಲಿ ಅವರು ಮತ್ತಷ್ಟು ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಒಕ್ಕಲಿಗ ಹೆಣ್ಮಕ್ಳನ್ನ ಮಂಚಕ್ಕೆ ಕರೆದವನು ಮುನಿರತ್ನ ಅಂತ ಹೇಳಿ ಗಂಭೀರವಾದಂಥ ಆರೋಪ ಮಾಡಿದ್ದು, ಕಮಿಷನ್ ಕೊಡ್ಲಿಲ್ಲ ಅಂತ ಹೇಳಿ ಮಂಚಕ್ಕೆ ಕರೆದವನು ನೀನು. FSL ವರದಿಯಲ್ಲಿ ಕೂಡ ಈ ಘಟನೆಯ ಆಡಿಯೋ ಆತನದ್ದೇ ಅಂತ ಹೇಳಿ ಸಾಬೀತಾಗಿದೆ. ಒಕ್ಕಲಿಗ ಸಮಾಜಕ್ಕೆ ಕಳಂಕ ತರೋದಕ್ಕೆ ಪ್ರಯತ್ನ ಮಾಡ್ತಿರುವಂಥ ಶಾಸಕ ನೀನು ಅಂತ ಹೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮುನಿರತ್ನ ಒಬ್ಬ ಕೆಟ್ಟ ಹುಳು ಅಂತ ನೇರ ಆಕ್ರೋಶವನ್ನ ಹನುಮಂತರಾಯಪ್ಪ ಅವರು ವ್ಯಕ್ತಪಡಿಸಿರೋದು. ಈ ಸಂದರ್ಭ ಒಕ್ಕಲಿಗರು ಒಗ್ಗಟ್ಟಾಗಿರ್ಬೇಕು ಅಂತ ಹೇಳಿ ಕೂಡ ಕರೆ ಕೊಟ್ಟಿದ್ದಾರೆ. ನಾವೆಲ್ಲ ಒಂದಾಗಿರ್ಬೇಕಂತಕ್ಕಂಥ ಪ್ರೇರಣೆಯನ್ನು ತಾವು ನೀಡಬೇಕಾಗ್ತದೆ ಅಂತ ಹೇಳಿದ್ರೆ ನಾನು ತಪ್ಪಾಗಲಿಕ್ಕಿಲ್ಲ ಅಂತ ನನ್ನ ವೈಯಕ್ತಿಕ ಭಾವನೆ. ಯಾವುದೇ ಆಕರ್ಷಣೆಗೆ ಒಳಗಾಗಿ ಅನ್ಯರನ್ನು ಬೆಂಬಲಿಸಿ ಅವರ ದಾಸರಾಗಿ ಅವರ ಅಡಿಯಾಳಾಗಿ ಕೆಲಸ ಮಾಡ್ತಕ್ಕಂಥದ್ದು ವೈಯಕ್ತಿಕವಾಗಿ ಒಕ್ಕಲಿಗನಾಗ ನನಗೂ ನಮ್ಮ ಸಮಾಜಕ್ಕೂ ಶ್ರೇಯಸ್ ತರತಕ್ಕಂಥದ್ದಲ್ಲ ಅಂತಕ್ಕಂಥ ಮಾತನ್ನ ನೇರವಾಗಿ ಹೇಳೋದಕ್ಕೆ ಬಯಸ್ತೇನೆ. ನನಗೆ ಬಹಳ ಮನಸ್ಸಿಗೆ ನೋವಾಯ್ತು. ಯಾರು ಬೇಡ ಅಂತಿದ್ದು? ನೀವು ಸಮಾರಂಭಕ್ಕೆ ಬರೋದ್ನ ಯಾರಾದ್ರೂ ಬೇಡ ಅಂತ ಹೇಳಿದ್ರ? ಉದ್ದೇಶಪೂರ್ವಕವಾಗಿ ಕಪೋಲ ಕಲ್ಪಿತ ನಾಟಕಗಳನ್ನು ಸೃಷ್ಟಿ ಮಾಡಿ ಬೇರೆಯವರ ಮೇಲೆ, ಅದರಲ್ಲೂ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ವಿಧಾನಸಭೆಗೆ ಸ್ಪರ್ಧೆ ಮಾಡಿ ಅತ್ಯಂತ ಕಡಿಮೆ ಅಂತರದಲ್ಲಿ ಸೋತಂತ ನನ್ನ ಮಗಳು ಕುಸುಮ ಬಗ್ಗೆ ನೀನ್ ಏನೇನ್ ಮಾತಾಡಿದ್ಯಾ ಅಂತ ಗೊತ್ತಿಲ್ವಾ ನಮ್ಮ ಸಮಾಜದವ್ರಿಗೆ? ನನಗೆ ನೋವಾಗೋದಿಲ್ವಾ? ನಮ್ಮ ಇಲ್ಲಿ ಚೆಲುವರಾಜು ಅಂತ ಬಂದು ನಿಂತಿದ್ದಾನೆ, ಕೂತಿದ್ದಾನೆ ಕಾಂಟ್ರಾಕ್ಟರ್. ಚೆಲುವರಾಜು ನಮ್ಮ ಸಮಾಜದವನು, ನಮ್ಮ ತಾಲೂಕವನು, ನಮ್ಮ ಒಕ್ಕಲಿಗ ಸಮಾಜಕ್ಕೆ ಸೇರಿದವನು. ಅವನು ಕಸ ಗುಡ್ಸ ಕೆಲಸ ಮಾಡ್ತಾ ಇದ್ದಾನೆ. ಅವನ MP ಮಕ್ಕಳನ್ನ ದುಡ್ಡು ಕೊಡ್ಲಿಲ್ಲ ಅಂತ ಹೇಳಿ ಮಂಚಕ್ಕೆ ಕರೆದಂತವನು ಆಡಿಯೋ ರೆಕಾರ್ಡು ಪ್ರೂವ್ ಆಗಿದೆ. ಇವೆಲ್ಲ ಮಾಡಿ ನಾಟಕ ಮಾಡ್ಬಿಟ್ಟು ಬರೋದ್ ಮುಂಚೆನೆ, ಸಮಾರಂಭಕ್ಕೆ ಬರೋದ್ ಮುಂಚೆನೆ ಈ ಸುದ್ದಿಯನ್ನ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಿ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಆನಂದ್, ತೀರಾ ವೈಯಕ್ತಿಕ ಅನ್ನುವಂತಹ ಮಟ್ಟಕ್ಕೆ ಕೆಸರೆರಚಾಟಗಳು ನಡೀತಾ ಇದ್ದಿದ್ದು ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ. ಮಗಳ ಬಗ್ಗೆ ಎಷ್ಟರ ಮಟ್ಟಿಗೆ ಮಾತನಾಡಿದ್ರು ಕೂಡ ತಂದೆ ಸುಮ್ಮನೆ ಇದ್ರು. ಬಟ್ ಇದೀಗ ಆಕ್ರೋಶದ ಕಟ್ಟೆ ಒಡೆದಿದೆ ಅಂತ ಕಾಣುತ್ತೆ. ಹಾಗಾಗಿ ಈ ರೀತಿಯಾದಂಥ ವಾಗ್ದಾಳಿ. ಡೀಟೇಲ್ಸ್ ಏನ್ ಕೊಡ್ತೀರಿ ಈ ಸಂಪೂರ್ಣವಾದಂಥ ಬೆಳವಣಿಗೆ ಬಗ್ಗೆ?
ಖಂಡಿತವಾಗ್ಲೂ ಪ್ರಜ್ವಲ, ಎಲೆಕ್ಷನ್ ಮುಗಿದ್ರು ಕೂಡ ರಾಜರಾಜೇಶ್ವರಿ ನಗರ ಏನಿದೆ ಈ ಒಂದು ವಿಧಾನಸಭಾ ಕ್ಷೇತ್ರ ಒಂದು ರೀತಿ ಕುರುಕ್ಷೇತ್ರವಾಗಿ ಉಳಿದುಬಿಟ್ಟಿದೆ. ಮುನಿರತ್ನ ಅವರು ಯಾವಾಗ್ಲೂ ಕೂಡ ಕುಸುಮಾರ್ ಮಂತ್ರಾಯಪ್ಪ ಹಾಗೆ ಡಿ.ಕೆ. ಬ್ರದರ್ಸ್ ವಿರುದ್ಧ ನೇರವಾಗಿ ಆರೋಪವನ್ನ ಮಾಡ್ತಾ ಇದ್ರು. ತಮಗೆ ಕ್ಷೇತ್ರಕ್ಕೆ ಅನುದಾನಗಳನ್ನ ಕೊಡ್ತಾ ಇಲ್ಲ, ಮತ್ತೆ ಕುಸುಮಾ ಹೇಳ್ದಂತೆ ತಾಳಕ್ಕೆ ಕುಣಿತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ಗಳು ಕೂಡ ಅವರ ತಾಳಕ್ಕೆ ಕುಣಿತಾ ಇದೆ. ಒಂದು ಹೆಣ್ಣಿಗೋಸ್ಕರ ಕೊಲೆ ಮಾಡೋದಕ್ಕೂ ಇವರು ಹಿಂದೆ ಹೋಗ್ತಿಲ್ಲ ಅಂತ ಡಿ.ಕೆ. ಬ್ರದರ್ಸ್ ಮತ್ತೆ ಕುಸುಮಾ ಹನುಮಂತರಾಯಪ್ಪ ವಿರುದ್ಧ ನೇರವಾಗಿ ವಾಗ್ದಾಳಿಯನ್ನ ನಡೆಸ್ತಾ ಇದ್ರು. ಈಗ ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಕುಸುಮಾ ಅವರ ತಂದೆ ಮುನಿರತ್ನ ವಿರುದ್ಧ ಹಿಗ್ಗಾಮುಗ್ಗಾ ವಾಗ್ದಾಳಿಯನ್ನ ನಡೆಸಿರ್ತಕ್ಕಂಥದ್ದು. ತಮ್ಮ ಪುತ್ರಿಯ ವಿರುದ್ಧ ಯಾರೇ ಮಾತಾಡಿದ್ರು ಸುಮ್ಮನೆ ಇರೋದಿಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ರವಾನೆ ಮಾಡಿದ್ದಾರೆ. ಜೊತೆಗೆ ಮುನಿರತ್ನ ಅವರ ಕುಟುಂಬದ ಅನಾಚಾರಗಳ ಬಗ್ಗೆನೂ ಕೂಡ ಅವರು ಮಾತನಾಡಿರ್ತಕ್ಕಂಥದ್ದು. ಮತ್ತೆ ಈ ಹಿಂದೆ ಚೆಲುವರಾಜ ಅಂತ ಏನು ಗುತ್ತಿಗೆದಾರ ಅವನಿಗೆ ಒಕ್ಕಲಿಗ ಒಂದು ಹಿನ್ನೆಲೆ ಇಟ್ಕೊಂಡು, ದಲಿತ ಒಂದು ಹಿನ್ನೆಲೆ ಇಟ್ಕೊಂಡು ಈ ರೀತಿ ಒಂದು ಜಾತಿ ನಿಂದನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದ. ಆ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿ ಮುನಿರತ್ನಗೆ ತಿರುಗೇಟನ್ನ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಮುನಿರತ್ನ ಅವರು ಮಾಡಿರ್ತಕ್ಕಂಥ ಒಂದು ದೌರ್ಜನ್ಯ, ಲೈಂಗಿಕ ದೌರ್ಜನ್ಯಗಳು ಮತ್ತೆ ಒಂದು ಏಡ್ಸ್ ಇಂಜೆಕ್ಟ್ ಮಾಡ್ತಕ್ಕಂಥ ಒಂದು ಕೆಲಸ, ಒಂದು ದುರಂತದಂತ ಒಂದು ಕೆಲಸ ಏನ್ ಮಾಡಿದ್ದ ಅದರ ವಿರುದ್ಧನೂ ಕೂಡ ಮುನಿರತ್ನಗೆ ತರಾಟೆವನ್ನ ತೆಗೆದುಕೊಳ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು. ಜೊತೆಗೆ ಮುನಿರತ್ನ ಒಬ್ಬ ಕೆಟ್ಟ ಉಳ್ಳ ಅಂತ ಹನುಮಂತರಾಯಪ್ಪ ತೀವ್ರವಾದಂತ ಒಂದು ವಾಗ್ದಾಳಿಯನ್ನ ನಡೆಸಿರ್ತಕ್ಕಂಥದ್ದು. ಜೊತೆಗೆ ಕ್ಷೇತ್ರದಲ್ಲಿ ಈ ಮಟ್ಟಿಗೆ ಎಲ್ಲಾ ಒಂದು ವ್ಯವಸ್ಥೆ ಹಾಳಾಗಿರೋದಕ್ಕೆ ಮುನಿರತ್ನನೇ ಕಾರಣ ಅನ್ನೋ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಒಂದು ವಾಗ್ದಾಳಿಯನ್ನ ನಡೆಸಿದ್ರು. ಜೊತೆಗೆ ಮುನಿರತ್ನ ಅವರ ಪದೇ ಒಕ್ಕಲಿಗರ ಒಂದು ನಿಂದನೆಯನ್ನ ಮಾಡ್ತಾ ಇದ್ದಾರೆ. ಮುಂದೆ ಆತನಿಗೆ ಎಲೆಕ್ಷನ್ ಅಲ್ಲಿ ತಕ್ಕ ಪಾಠ ಕಲಿಸಬೇಕು ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ರವಾನೆ ಮಾಡಿದ್ದಾರೆ. ಪ್ರಜ್ವಲ. ರೈಟ್ ಆನಂದ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.